ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ಎಪಿಸೋಡ್ ನಲ್ಲಿ ಬಂದ್ಬಿಟ್ಟು ಡೆಸ್ಮಂಡ್ ಮತ್ತೆ ಇಜಿಯೋ ಮಧ್ಯೆ ಇರೋ ಕನೆಕ್ಷನ್ ಗೊತ್ತಾಯ್ತು. ಹಾಗೆ ಇಜಿಯೋದ ಅಣ್ಣ ಫೆಡ್ರಿಕೋ ಬಗ್ಗೆ ಗೊತ್ತಾಯ್ತು. ಮತ್ತೆ ಇಜಿಯೋನ ಲವರ್ ಕ್ರಿಸ್ಟಿನಾ ಬಗ್ಗೆನೂ ಗೊತ್ತಾಯ್ತು ಗೈಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಯಾರು ಸಿಗ್ತಾರೆ ಅಂತ ನೋಡೋಣ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಗೇಮ್ ಪ್ಲೇನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಹಿಂದಿನ ಎಪಿಸೋಡ್ ನಲ್ಲಿ ಇಜಿಯೋ ಕೃಷ್ಣನ ಮನೆಯಲ್ಲಿ ಸ್ಟೇ ಮಾಡಿರ್ತಾನೆ. ಯಾಕಂತ ಕೇಳ್ಬೇಡಿ, ನನಗೂ ಗೊತ್ತಿಲ್ಲ. ಅದೊಂದು ಪರ್ಸನಲ್ ಮ್ಯಾಟರ್ ಆಗಿರುತ್ತೆ ಏನಾದ್ರು. ಆದ್ರೆ ನೆಕ್ಸ್ಟ್ ಡೇ ಅವಳಪ್ಪ ಇವರಿಬ್ಬರನ್ನ ಒಟ್ಟಿಗೆ ನೋಡ್ತಾನೆ. ಆವಾಗ 6 ಜನಗಳನ್ನ ಕಳ್ಸಿಕೊಡ್ತಾನೆ ನಮ್ಮನ್ನ ಹೊಡೆಯೋಕೆ. ನಾವೆಲ್ಲರನ್ನು ಹೊಡೆದಿದ್ವಿ, ಎಲ್ಲರ ನೆಲದಲ್ಲಿ ಮನ್ಕೊಂಡಿದ್ದಾರೆ ನೋಡಿ. ಇವಾಗ ನಾವು ಅವ್ರ ಕೈಯಿಂದ ಲೂಟ್ ಮಾಡ್ಕೊಂಡು ನಾವು ಮುಂದಿನ ಪ್ಲೇಸ್ಗೆ ಹೋಗ್ಬೇಕು ಗೈಸ್. ನಾನು ಅವ್ರ ಹಣ ತಗೊಳ್ತಾ ಇದ್ರೆ ಸುತ್ತಮುತ್ತ ಜನಗಳು ನೋಡಿ ನನ್ನ ಕಳ್ಳ ಅಂತವ್ರೆ. ಏನ್ ಬೇಕಾದ್ರೂ ಕರಿ, ಅವ್ರು ನನ್ನ ಹೊಡೆಯಕ್ ಬಂದ್ರು, ನಾನು ಅವ್ರ ಹಣ ಕಿತ್ತಿದ್ದೀನಿ ಅಷ್ಟೇ. ಸರಿ ಆಯ್ತು. ಇವಾಗ ಇದೇನ್ ಶಾಪು? ಬಟ್ಟೆ ಅಂಗಡಿ ತರ ಇದೆ. ಓಕೆ, ಇಲ್ಲಿ ಟ್ರೆಜರ್ ಮ್ಯಾಪ್ ಸಿಗುತ್ತೆ ಗೈಸ್. ಸಂಜೀವನಿ ಏನಿದು? ಓಕೆ, ಇದೊಂದು ಮ್ಯಾಪ್ ತಗೊಳ್ಳೋಣ ಗೈಸ್, ಏನಾಗುತ್ತೆ ನೋಡೋಣ. ಓಕೆ, ಪರ್ಚೇಸ್ ಆಯ್ತು. ಓಹೋ, ಇವಾಗ ನೋಡಿ ಮ್ಯಾಪಲ್ಲಿ ಟ್ರೆಜರ್ ಮಾರ್ಕ್ ಎಲ್ಲ ತೋರಿಸ್ತಾ ಇದೆ. ನಾವಿವಾಗ ಪ್ರತಿ ಒಂದು ಜಾಗಕ್ಕೆ ಹೋಗಿ ಟ್ರೆಜರ್ ಕಲೆಕ್ಟ್ ಮಾಡ್ಕೊಂಡು ಬರೋಣ ಗೈಸ್. ಸ್ವಲ್ಪ ಟ್ರೆಜರ್ ಆದರೂ ಕಲೆಕ್ಟ್ ಆಗುತ್ತೆ, ನಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಒಂದು ಟ್ರೆಜರ್ ಇಲ್ಲೇ ಇದೆ ಗೈಸ್ ಕೆಳಗೆ. ಅದನ್ನ ತಗೊಳ್ಳೋಣ ಫಸ್ಟು. ಆಮೇಲೆ ಇನ್ನೂ ಆಲ್ಮೋಸ್ಟ್ 3 ಇದೆ, ಅವುಗಳ್ನ ಕಲೆಕ್ಟ್ ಮಾಡ್ತೀನಿ. ಎಲ್ಲದನ್ನೂ ನಿಮ್ಗೆ ತೋರಿಸಲ್ಲ ಗೈಸ್, ಚೆನ್ನಾಗಿರಲ್ಲ. ಅವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಲಾಸ್ಟ್ಗೆ ಮಿಷನ್ ಸ್ಟಾರ್ಟ್ ಮಾಡೋಣ. ನಮ್ಮ ಮೈನ್ ಗೇಮ್ಗೆ ಬರಬೇಕಲ್ವಾ, ಅದಕ್ಕೋಸ್ಕರ. ಪರವಾಗಿಲ್ಲ, ಡೀಸೆಂಟ್ ಅಮೌಂಟಲ್ಲಿ ಕಾಯಿನ್ ಸಿಕ್ತು. ಕಾಯಿನ್ ಇರಬೇಕಲ್ಲ, ಏನದು ಎಫ್ ಏನೋ ಇದೆ, 223 ಎಫ್ ಕಾಯಿನ್ಸು ಇಲ್ಲ ಏನೋ ಅಂತ ಗೊತ್ತಿಲ್ಲ. ಅದು ನಮಗೆ ಕ್ಯಾಶ್ ಥರ ಯೂಸ್ ಆಗುತ್ತೆ ಮಾತ್ರ. ಓಕೆ, ಎಲ್ಲ ಓಪನ್ ಮಾಡಿದ್ವಿ ಗೈಸ್. ಇದು ಲಾಸ್ಟ್ ಇರ್ಬೋದು, ಇನ್ನೂ ಒಂದಿದೆ ಎಕ್ಸ್ಟ್ರಾ, ಅದು ಓಪನ್ ಮಾಡಲ್ಲ. ಇದನ್ನು ಮಾಡಿಬಿಟ್ಟು ಮಿಷನ್ ಕಂಪ್ಲೀಟ್ ಮಾಡೋಣ ಗೈಸ್. ಇನ್ನು ಮಿಷನ್ ಬಾಕಿ ಇದೆಯಲ್ವಾ, ಒಂದೊಂದೇ ಮಿಷನ್ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸ್ಟೋರಿ ಗೊತ್ತಾಗುತ್ತೆ ಏನಂತ. ಮ್ಯಾಪಲ್ಲಿ ತೋರಿಸ್ತಿರೋ ಮಾರ್ಕ್ ಕಡೆ ಹೋಗಿ ಏನಿದೆ ಅಂತ ನೋಡೋಣ ಗೈಸ್. ಅಯ್ಯೋ, ಇವನೇನ್ ಗೈಸ್ ಸ್ವಲ್ಪ ಬಾಡಿ ಟಚ್ ಆದ್ರೂ ಬೀಳ್ತಾನೆ ಕೆಳಗಡೆ. ಓಕೆ, ನಾವು ಆಲ್ಮೋಸ್ಟ್ ಬಂದ್ವಿ ಮಾರ್ಕ್ ಹತ್ರ. ಯಾರು ನಿಂತಿದ್ದಾರೆ ಇಲ್ಲಿ? ಯಾರು ಇವನು? ಓಹೋ, ಇವ್ರು ನಮ್ಮ ಅಪ್ಪ. ಓಹೋ, Something wrong? Do you think me blind and deaf, son? I know all about your fight with Verity Patsy last night. ಓಹೋ, And then ನೀವು ಸ್ಟಾರ್ಟಿಂಗ್ ಅಲ್ಲಿ ಫೈಟ್ ಮಾಡಿದ್ನಲ್ಲ, ಅದ್ರ ಬಗ್ಗೆ ಬೈತವ್ರೆ ಅಪ್ಪ. Your behavior is unacceptable. It reminds me of myself when I was your age. ಅಯ್ಯೋ, I assume ಇವನು ಫುಲ್ ಸಪೋರ್ಟಿವ್ ಗುರು. ನಾನು ಎಂಗೇಜ್ ಅಲ್ಲಿ ಹಿಂಗೆ ಮಾಡಿದ್ದೆ ಅಂತವನೇ. No, padre. Avete la mia parola. I've prepared some documents here for Lorenzo Di Medici to review. I need them delivered to him. With haste, father. Return to me when it's done. ಓಕೆ, ನಾವಿವಾಗ ಯಾರೋ ಲೊರೆನ್ಜೋ ಅನ್ನೋನಿಗೆ ಲೆಟರ್ನ ತಗೊಂಡೋಗಿ ಕೊಡ್ಬೇಕು ಗೈಸ್. ಲೆಟರ್ ಅಲ್ಲ, ಡಾಕ್ಯುಮೆಂಟ್ನ ತಗೊಂಡೋಗಿ ಕೊಡಬೇಕು. ಆಮೇಲೆ ವಾಪಸ್ ಇವ್ರ ಹತ್ರನೇ ಬರಬೇಕು. ಬನ್ನಿ, ಅದೇನು ಡಾಕ್ಯುಮೆಂಟ್ ಅದನ್ನು ಕೊಟ್ಬಿಟ್ಟು ವಾಪಸ್ ಇಲ್ಲಿಗೆ ಬರೋಣ. ಮೊದಲಿಗೆ ಲೆಟ್ರ್ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. Al magnifico Lorenzo Di Medici, ಏನು ಗುರು, ಏನೆಲ್ಲ ಬರ್ದವ್ರೆ? e amico. I have done as requested and completed my investigation Okay. into the Milano incident. I can confirm for you that it extends far beyond dissatisfaction with Duca Gagliazzo Sforza's rule. It is my belief that other parties, desirous of far greater gains, manipulated events in such a way as to achieve their goals without being revealed themselves. Lampugnani, Olgiati, and Visconti are guilty of the crime, to be sure, and they have met fitting ends for their betrayal. But
that several other noble families are implicated as well, our own Francesco de Pazzi among them. Their cause and motive is not yet clear to me, but initial findings indicate a plan, the scope of which is sure to disturb you. Best we continue this conversation in person, as I am hesitant to put my suspicion to paper. Reply with a place and time, and I will meet you there. I have also ordered Francesco be held by the Gonfaloniere until we can clear up this matter. Yours in confidence, Giovanni. ಓಕೆ, ಯಾವುದೋ ಪಾಜಿ ಫ್ಯಾಮಿಲಿ ಇದೆ ಅಂತ ಗೈಸ್. ಅವ್ರು ಬಂದ್ಬಿಟ್ಟು ಟೆಂಪ್ಲಾರ್ ಜೊತೆ ಸೇರ್ಕೊಂಡು ಈ ಲೊರೆನ್ಜೋ ಅನ್ನೋನ್ನ ಕೊಲ್ಲೋಕೆ ಪ್ರಯತ್ನ ಪಡ್ತಿರ್ತಾರೆ. ಅದ್ರ ಬಗ್ಗೆ ಡೀಟೇಲ್ಸು ಈ ಲೆಟ್ರಲ್ಲಿ ಇರುತ್ತೆ. ಈ ಲೆಟ್ರನ್ನ ಲೊರೆನ್ಜೋಗೆ ಕೊಡ್ಬೇಕು ಗೈಸ್ ನಾವು. ಅದು ನಮ್ಮ ಮಿಷನ್ ಇವಾಗ. ಓಕೆ, ಆಲ್ಮೋಸ್ಟ್ ಇನ್ನೇನು ಬಂದ್ವಿ. ಈ ಲೆಟ್ರನ್ನ ಅವನ ಕೈಯಲ್ಲಿ ಕೊಟ್ಟರೆ ನಮ್ಮ ಕೆಲಸ ಮುಗೀತು. ಇವನೇ ಇರ್ಬೇಕು ಗೈಸ್, ಲೊರೆನ್ಜೋ. Ah, Ezio, ben trovato. How are you? Come sempre. I have a letter for Messer Lorenzo. ಓಕೆ, ಇವನಲ್ಲ ಗೈಸ್, ಲೊರೆನ್ಜೋ. When he returns. Returns? They've gone to Villa Careggi, I'm afraid, and not expected back for at least another day. I'll let my father know. ಓಕೆ, ಲೊರೆನ್ಜೋ ಇಲ್ಲ ಗೈಸ್, ಎಲ್ಲೋ ಹೊರಗಡೆ ಹೋಗಿದ್ದಾನೆ. ನಾವು ಇವಾಗ ಲೆಟರ್ ತೊಗೊಂಡು ವಾಪಸ್ ಹೋಗಬೇಕು. ಕೆಲಸ ಈಸಿ ಆಯಿತು, ಬನ್ನಿ ವಾಪಸ್ ಹೋಗೋಣ. ಆದರೂ ನಾವು ಈ ಲೆಟ್ರ್ ಕೊಡಬೇಕಿತ್ತು ಗೈಸ್, ಯಾಕಂದರೆ ಅವನ ಪ್ರಾಣಕ್ಕೆ ಥ್ರೆಟ್ ಇದೆ. ಇವಾಗ ಏನಾಗುತ್ತೋ ಏನು, ಏನು ಮಾಡೋಕ್ಕಾಗಲ್ಲ. ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗ್ಬೇಕು ಗೈಸ್. ಒಂದು ಬೈಕ್ ತಗೊಂಡಿದ್ರೆ ಹೆಲ್ಪ್ ಆಗ್ತಿತ್ತೇನೋ ಅಲ್ವಾ. ಇವನು ನೋಡಿದ್ರೆ ಬರೀ ರೂಫ್ ಟಾಪ್ ಮೇಲೆ ಹೋಗ್ತಾನೆ. ರೂಫ್ ಟಾಪಿಂದ ಕೆಳಗೆ ಇಳಿಯಲ್ಲ. ಕೆಳಗಡೆ ಇಳಿದ್ರೆ ಜಾಸ್ತಿ ಸ್ಪೀಡಾಗಿ ಓಡೋಕ್ಕಾಗಲ್ಲ, ಯಾಕಂದರೆ ಜನಗಳೆಲ್ಲ ಅಡ್ಡಡ್ಡ ಬರ್ತಾರೆ. ಅವ್ರಿಗೆ ಟಚ್ ಆದರೆ ಇವನೇ ಬಿದ್ದೋಗ್ತಾನೆ. ತುಂಬ ಕಷ್ಟ ಇದೆ ಗೈಸ್. ಓಕೆ, ಅಂತೂ ಇಂತೂ ಬಂದ್ವಿ. ಇವಾಗ ಲೆಟ್ರ್ ಕೊಡಬೇಕು ವಾಪಸ್ ನಮ್ಮ ತಂದೆಗೆ. Keep up the good work. ಇವನು ಯಾರು? Bischero. ಬೀಸ್ಕೆರೋ. ಯಾವ ರೀತಿ ಹೆಸರು ಗುರು ಅದು? You worry too much, Giovanni. Francesco di Pazzi is in prison. The threat is ಓಕೆ, ಪಾಜಿ ಫ್ಯಾಮಿಲಿಯಿಂದ ಫ್ರಾನ್ಸಿಸ್ಕೋ ಅನ್ನೋನ್ನ ಜೈಲಿಗೆ ಹಾಕಿದಾರಂತೆ. ಥ್ರೆಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಹಂಗಾದ್ರೆ ಲಾರೆನ್ಜೋಗೆ ಏನೂ ಆಗಲ್ಲ ಗೈಸ್. ಲಾರೆನ್ಜೋ ಉಳ್ಕೊಂಡ್ಬಿಟ್ಟ. ಆದರೂ ನಾವು ಡೋರಿಂದ ಒಳಗೆ ಹೋಗಿ ಲೆಟ್ರ್ ವಾಪಸ್ ಕೊಡ್ಬೇಕಲ್ವಾ, ಯಾಕಂದ್ರೆ ಇನ್ನೂ ಮಾರ್ಕ್ ಅಲ್ಲೇ ತೋರಿಸ್ತಾ ಇದೆ. Hello, son. You remember my friend Uberto? Good morning, Gonfaloniere Alberto. ಓಕೆ, ಈ ತಾತನ ಹೆಸರು ಬಂದ್ಬಿಟ್ಟು ಉಬೆರ್ಟೋ ಅಂತೆ. Trust you delivered the message. Si, padre. But it seems Lorenzo is out of town. I did not anticipate this. What does it matter? So you wait another day or two. Listen, your mother and sister have been looking for you. I'll need you again in a little while, but for now, see if you can't help them. Are you sure? Yes, now if you'll excuse us. Good to see you, Ezio. ಓಕೆ, ನಮ್ಮ ಕೆಲಸ ಇಲ್ಲಿ ಮುಗೀತು. ನಾವಿವಾಗ ನಮ್ಮ ಸಿಸ್ಟರು ಬ್ರದರು ತಾಯಿಗೇನು ಹೆಲ್ಪ್ ಮಾಡಬೇಕಂತೆ. ಬನ್ನಿ ಮಾಡೋಣ. ಈ ಗೇಮ್ ಎಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. Hey, Claudia. How are you? Bene. You shouldn't keep things from me. It's Duccio. What of him? I think he's been unfaithful. Who told you this? The other girls. I thought they were my friends. Harpies. You're better off without them. I loved him. No, Claudia. You only thought you did. He should suffer for what he's done. Wait here. ಇವ್ರ ಅಣ್ಣ ತಂಗಿ ತಮ್ಮ ಎಲ್ಲರೂ ಒಂದೇ ಊರು. ಓಕೆ, ಇವಳ ಲವರ್ ಬಂದ್ಬಿಟ್ಟು ದೂಚೋ ಅಂತೆ ಅವನ ಹೆಸರು.
ಅವನು ಇವಳಿಗೆ ಮೋಸ ಮಾಡ್ತಿದ್ದಾನಂತೆ. ನಾವಿವಾಗ ಅವ್ನಿಗೆರಡು ಹಾಕಬೇಕು ಹೋಗಿ. ಬನ್ನಿ ಸರಿಯಾಗಿ ಹಾಕೋಣ ಇವಾಗ. ನಮ್ಗೆ ಗೊತ್ತಿರೋ ಎಲ್ಲ ಟೆಕ್ನಿಕ್ ಯೂಸ್ ಮಾಡೋಣ. ಓಕೆ, ಇನ್ನೇನು ಬಂದ್ವಿ. ಅವ್ನು ಹೆಂಗಿದ್ದಾನೆ ಅಂತ ನೋಡ್ಬೇಕು ಇವಾಗ. ಓಕೆ, ಇಲ್ಲೇ ಕೆಳಗಡೆ ಇದ್ದಾನೆ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಹಿಂದ್ಗಡೆ ಇದ್ದಾನೆ. ನಾನು ಇದನ್ನ ಹತ್ಬಿಟ್ಟು ಜಂಪ್ ಮಾಡೋಣ. ಹತ್ತಕ್ಕೆ ಆಗ್ತಾ ಇಲ್ಲ. ಓಕೆ, ಅವನ ಹತ್ರ ಓಹೋ ಇವನೇನಾ? It's beautiful. ಯಾರನ್ನೋ ಇಟ್ಕೊಂಡಿದ್ದಾನೆ. ಓಹೋ, Claudia, ಸರಿಯಾಗಿ ಹಾಕ್ಬೇಕು ರೀ ಇವನ್ಗೆ. I thought you'd been. ಸರಿಯಾಗಿ ಹಾಕ್ಬೇಕು ಇವಾಗ. Father said I could do much better than in Auditore. ಇವನ್ ಯಾರು ಗುರು? ಸಡನ್ ನನ್ನ ಮಗ. Walk a bit. What? I had something else in mind. Oh, Duccio. Ehi, lurido porco! Ezio, my friend. ಅಂದಿ ಅಂತ ಬೈತಿದ್ದಾರೆ ಗುರು ಅವರು. ಸರಿಯಾಗಿ ಕೊಟ್ಟ ಮತ್ತ ಮುಖಕ್ಕೆ. Parading around with his puttana. ಇವನೇನ್ ಗೈಸ್ I saw the ಬರೀ ಕೆಟ್ಟ ಲ್ಯಾಂಗ್ವೇಜ್ ಎಲ್ಲ ಬೈತಾವನೆ. things you said. Maybe your sister shouldn't be so stingy with her virtù. You broke her heart. Ha! And now I'm going to break your face. ಸರಿ ಬ್ರೋ, ನಾನು ಕಾಯ್ತಾ ಇದ್ದೀನಿ ಯಾವಾಗ ಕೈ ಎತ್ತಿ ಅಂತ. Auditore is all talk, ಅಯ್ಯಯ್ಯೋ, ಎಲ್ಲಿ but ಹೊಡಿತಿದ್ದೀನಿ when ನಾನು? it comes time for action, ಇವಾಗ ಇಲ್ಲಿದ್ಯಾ? ಬರೀ ತಗೋ You'll regret ever Tag- opening your mouth. I couldn't ನೋಡು, talk your ಕರೆಕ್ಟಾಗಿ sister ನಿಂತ್ಕೊಳಕ್ to ಆಗ್ತಾ ಇಲ್ಲ agree. ನಿನ್ಗೆ. ನಾನು She's ಹೊಡಿತಾನೆ lucky ಇವನು. to have had ತಗೋ, someone like me. ನೀನ್ ಯೂಸೇ ಆಗ್ಬಾರ್ದು ಅದು. ತಗೋ ನಿಂತ್ಕೋ. ತಗೋ ತಗೋ ತಗೋ, ಹೆಡ್ಬಟ್ಟು. ಇನ್ಮೇಲೆ ನಮ್ಮ ತಂಗಿನ ಕಣ್ಣೆತ್ತು ನೋಡ್ಬಾರ್ದು, ಗೊತ್ತಾಯ್ತಲ್ವಾ? ಹಿಂಗೆ ಕೊಡೋದು. Stay away from my sister. ಅಲ್ಲಿ ನೋಡಿ, ಮಾತಿಲ್ಲ ಒಂದು. ಹಂಗೆ ಹೋಗ್ತಾವನೆ ಒಂದ್ ಸೈಡ್ ನೋಡ್ಕೊಂಡು. ಓಕೆ, ಈ ಮಿಷನ್ ಕಂಪ್ಲೀಟ್ ಆಯ್ತು. ಇವಾಗ ಇನ್ನೊಂದು ಸೇಮ್ ಮಾರ್ಕ್ ಇದೆ ಮ್ಯಾಪಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಏನು ಮಿಷನ್ ಇದೆ ಅಂತ. ಓಕೆ, ಬಂದ್ವಿ. 2 ಮಾರ್ಕು ಸಹ ಇಲ್ಲೇ ಕೆಳಗಡೆ ತೋರಿಸ್ತಾ ಇದೆ. ಫಸ್ಟು ಒಂದು ಮಿಷನ್ ಮಾಡೋಣ, ಆಮೇಲೆ ಇನ್ನೊಂದು ಕೂಡ ಇಲ್ಲೇ ಮಾಡೋಣ. ಇಲ್ಲಿ ಯಾರೋ ಇದ್ದಾರೆ. ಇದು ಮೋಸ್ಟ್ಲಿ ಇವನ್ ಫ್ಯಾಮಿಲಿಯರೇ ಆಗಿರ್ಬೇಕು ಗೈಸ್. Buongiorno, Ezio. Buongiorno a voi, madre. Come ಓಕೆ, state? ಇವ್ರು ಬಂದ್ಬಿಟ್ಟು ಇವನ ಅಮ್ಮ. And you? Still recovering from last night? No idea what ಇವನ್ you're ಸೀಕ್ರೆಟ್ ಎಲ್ರಿಗೂ ಗೊತ್ತು ಗುರು. Of course not. Anyway, I have an errand to run. I'd like you to join me. Con piacere. Come, it's not far from here. ಓಕೆ, ಇವಾಗ ಇವನ ಅಮ್ಮಂಗೆ ಏನು ಹೆಲ್ಪ್ ಬೇಕಂತೆ, ಅದನ್ನು ಮಾಡ್ಬೇಕು ಗೈಸ್. ಇವಾಗ I know about your fight. ಮೋಸ್ಟ್ಲಿ ಇಡೀ ಫ್ಯಾಮಿಲಿಯವ್ರಿಗೂ ಹೆಲ್ಪ್ ಮಾಡಿ ಬರ್ಬೇಕು ಗೈಸ್, ಯಾರೆಲ್ಲ ಇದ್ದಾರೆ ಎಲ್ರಿಗೂ. What fight? ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇವನ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ Let's ಇಂಟ್ರೊಡಕ್ಷನ್ not play ಆಗುತ್ತೆ this ಗೈಸ್. game. ಅದಕ್ಕೋಸ್ಕರ ಒಂದೊಂದು ಮಿಷನ್ ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಅವ್ರನ್ನ ಇಂಟ್ರೊಡಕ್ಷನ್ I'm ಮಾಡೋದಕ್ಕೋಸ್ಕರನೇ. sure he's having a hard time dealing with the ನಾವು follow ಮಾಡ್ಬೇಕಷ್ಟೇ. accusations against his father. Francesco di Pazzi is many things, and none of them good. But even I never suspected he'd be capable of murder. What will happen to him? I imagine there will be a trial. Will father speak at it? He'll have to. He's the one with the evidence. Still, I wish there was another way. You've nothing to fear. Everyone wants justice done. It is an unfortunate state of affairs, but it will pass. ಇವರೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ?
ಆಲ್ರೆಡಿ ತುಂಬ ದೂರ ಬಂದ್ವಿ. ಏನೋ ಕೆಲಸ ಇದೆ ಅಂತ ಹೇಳಿದ್ರು, ಏನು ಕೆಲಸ ಅಂತಾನೆ ಗೊತ್ತಾಗಿದೆ ಏನು. Here we are. ಓಕೆ ಬಂದ್ವಿ. Hello, Leonardo. Madonna ಲಿಯೋನಾರ್ಡೋ ಇದ್ಯಾರು? This is my son, Ezio. molto onorato. L'onore è mio. Let me go and fetch the paintings. I'll be right back. ಓಕೆ ನಾವಿವಾಗ ಪೇಂಟಿಂಗ್ಸ್ ತಗೊಂಡು ಹೋಗಿ ಬಂದಿದ್ದು He's ಗೈಸ್. very talented. Immagino. Self-expression is vital to understanding and enjoying life. You should find an outlet. I have plenty of outlets. I meant besides vaginas. Mother. Back to your house then. Si. Ezio, help Leonardo, will you? ನಾವಿವಾಗ ಈ ಪೇಂಟಿಂಗ್ಸ್ನ ಕ್ಯಾರಿ ಮಾಡಿಕೊಂಡು ಮನೆಗೆ ತಗೊಂಡು ಹೋಗ್ಬೇಕು So ಅವ್ರ Ezio, ಹಿಂದೆನೆ. what do you do? ಅಷ್ಟೇ ಗೈಸ್, ಸಿಂಪಲ್. He's been working for his father. ಬೇಗ ಬೇಗ ನಡೀರೋ. Ah, you're to be a banker. ಇವ್ರೇನು ಅಲ್ಲೇ ಇದ್ದಾರೆ, ನಾನು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ. Art, was it? ಓಕೆ ಬರ್ತಾ ಇದ್ದಾರೆ. Truth be told, it's been difficult for me to settle. Painting is nice, but I often feel like my work lacks ಲ್ಯಾಡರ್ ಹತ್ತಕ್ಕಾಗುತ್ತಾ ನೋಡೋಣ. purpose. Does that make sense? ಲ್ಯಾಡರ್ ಹತ್ತಕ್ಕಾಗಲ್ಲ ಗೈಸ್, Contribute more practically. ನಡ್ಕೊಂಡೇ ಹೋಗ್ಬೇಕು ಇವಾಗ ರೋಡಲ್ಲಿ. Architecture, perhaps. ಇಲ್ಲಾದ್ರೆ ರೂಫ್ ಟಾಪ್ ಅಲ್ಲಿ ಹತ್ಕೊಂಡು I'm ಹೋಗ್ಬೋದಿತ್ತು. not content merely to capture the world. ಓಕೆ ಇವರು ಓಡ್ ಬರ್ತಾರೆ, ನಾವು ಓಡ್ಬೇಕು ಇವಾಗ ಅಷ್ಟೇ. Oh, Leonardo, I have no doubt you'll go on to do great things. Vi ringrazio, Madonna. That's kind of you. ಅಯ್ಯೋ ಯಾರು ಗುರು ಇವರು, ಅಡ್ಡಡ್ಡ ಬರ್ತಾರೆ. I go. ಪೇಂಟಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದೋಯ್ತು, ವಾಪಸ್ ತಗೊಂಡು ಹೋಗ್ಬೇಕು. ಓಕೆ ಅಂತೂ ಇಂತೂ ನಮ್ಮ ತಾಯಿಗೆ ಹೆಲ್ಪ್ ಮಾಡಿದ್ ಮುಗೀತು. Help, son. ಇವಾಗ ನೆಕ್ಸ್ಟ್ ಮಿಷನ್ಗೆ ಹೋಗ್ಬೋದು ಗೈಸ್. Keep you from your other duties. It was nice to meet you, Ezio. I hope our paths cross again. Anch'io. ಈ ತರ ಮಿಷನ್ ಕಂಪ್ಲೀಟ್ ಮಾಡೋದ್ರಿಂದ ನಮ್ಗೆ ಕ್ಯಾಶ್ ಬೇರೆ ಸಿಗುತ್ತೆ ಗೈಸ್. ಓಕೆ ಇಲ್ಲೊಬ್ರು ಇದಾರಲ್ವಾ, ಇದು ಲಾಸ್ಟ್. What are you doing out here, Petruccio? You should be in bed. ಇದ್ಯಾರು? Want those feathers? What for? It's a secret. If I get them for you, will you go back inside? Yes, I promise. ಓಕೆ ನಾವಿವಾಗ ಇವನ್ಗೆ ಫೆದರ್ಸ್ ತಂದು ಕೊಡ್ಬೇಕು ಗೈಸ್. ಏನ್ರ ಇದು ಮಕ್ಕಳ ಆಟ ಎಲ್ಲ ಆಡ್ತಿದ್ದೀರಾ? ಥೋ, ಟೋಟಲ್ 3 ಫೆದರ್ ಇದೆ, 3 ಬೇರೆ ಬೇರೆ ಜಾಗದಲ್ಲಿದೆ. ಬೇಗ ಬೇಗ ತಂದ್ಕೊಡೋಣ ಗೈಸ್ ಇವನ್ಗೆ. ಮೋಸ್ಟ್ಲಿ ಇವನ್ ಬ್ರದರ್ ಆಗಿರ್ಬೇಕು ಗೈಸ್. ಹೌದು ಬ್ರದರ್, ಪಕ್ಕ ಬ್ರದರ್ ಗೈಸ್ ಇವನು. ಒಂದು ಫೆದರ್ ಸಿಕ್ತು, ಇನ್ನು 2 ಇದೆ. ಟೈಮಿಂಗ್ಸ್ ಇದೆಯಾ? ಅದೇನು 2:06 ಹೋಗ್ತಾ ಇದೆ. ಟೈಮಿಂಗ್ಸ್ ಒಳಗೆ ಫಿನಿಶ್ ಮಾಡ್ಬೇಕು ಗೈಸ್ ನಾವಿವಾಗ. ಮೊದಲೇ ನಮ್ಗೆ ಈ ಗೋಡೆ ಹತ್ತಕ್ಕಾಗ್ತಾ ಇಲ್ಲ. ಓಕೆ ಈ ಮೂಮೆಂಟಲ್ಲೂ ಫೈಟ್ ಮಾಡೋಕೆ ಬರ್ತಾಯಿದ್ರು ನೋಡಿ ಇವರು. ನಿಮ್ಮನ್ನೆಲ್ಲ ಆಮೇಲೆ ನೋಡ್ಕೊತೀನಿ. ಫಸ್ಟ್ ಅವನಿಗೆ ಫೆದರ್ ತಂದು ಕೊಡ್ತೀನಿ, ಆಮೇಲೆ ನಿಮಗಿದೆ. ಓಕೆ 2ನೇ ಫೆದರ್ ಇಲ್ಲೇ ಇದೆ. ಅಯ್ಯೋ ಮುಂದೆ ಹೋದೆ. ಓಕೆ ಇದು ಕಲೆಕ್ಟ್ ಆಯಿತು. ಇವಾಗ ಲಾಸ್ಟ್ ಒಂದು ಬಾಕಿ ಇದೆ, ರೈಟಾಗಿ ಹೋಗ್ಬೇಕಷ್ಟೆ, ಅಲ್ಲೇ ಮುಂದೆ ಇದೆ. ಓಕೆ ಇದು ಕೂಡ ಕಲೆಕ್ಟ್ ಆಯಿತು ಗೈಸ್. ಇವಾಗ ಅವನ ಹತ್ರ ಹೋಗಬೇಕು. ಓಹೋ ಜಂಪ್ ನೋಡಿ ಗೈಸ್, ಈ ಜಂಪ್ ಮಾತ್ರ ಮರೆಯೋಕ್ಕೆ ಆಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಮೊಬೈಲಲ್ಲಿ ಗೇಮ್ ಆಡ್ತಿದ್ದೆ, ಕೀಪ್ಯಾಡ್ ಸೆಟ್ಟಲ್ಲಿ, Assassin's Creed. ಆವಾಗ ನಂಗೆ ಇನ್ನೂ ನೆನಪಿದೆ ಗೈಸ್, ಆವಾಗ ಇರ್ತಾಯಿತ್ತು ಈ ಜಂಪು. ಆ ಫ್ಲವರ್ ಪಾಟ್ ಥರ ಇದೆಯಲ್ಲ ದೊಡ್ಡದಾಗಿ, ಅದರೊಳಗಡೆ ಜಂಪ್ ಮಾಡಬೇಕಿತ್ತು. ಇವಾಗಲೂ ನೆನಪಾಗುತ್ತೆ ಅದು. ಇನ್ನು ಎಷ್ಟು ದೂರ ಹೋಗ್ಬೇಕು? ಇವನು ಎಲ್ಲಿದ್ದಾನೆ?
ಒಂದು ಕಡೆ ಎಲ್ಲಿ ನೋಡಿದ್ರು ನಮ್ಮನ್ನ ಹೊಡೆಯೋಕ್ಕೋಸ್ಕರ ಬರ್ತಾ ಇದ್ದಾರೆ ಎನಿಮೀಸ್. ಅವರಿಂದ ತಪ್ಪಿಸ್ಕೊ. ಅಯ್ಯೋ ಕೆಳಗಡೆ ಬಿದ್ದೆ ಗೈಸ್. ಓಕೆ, ಆಲ್ಮೋಸ್ಟ್ ನಿಯರ್ ಬಂದ್ವಿ. ಇವಾಗ ಜಸ್ಟ್ ಇಲ್ಲಿ ಮೇಲೆ ಹತ್ಬಿಟ್ಟು ಒಳಗಡೆ ಹೋಗ್ಬೇಕು ಗೈಸ್. ಒಳಗಡೆ ಹೋದ್ರೆ ಅಲ್ಲೇ ಆ ಹುಡುಗ ಇರ್ತಾನೆ. ಹುಡುಗ ಅಂದರೆ ಇವನ್ ತಮ್ಮ, ಬ್ರದರು ಅಲ್ಲೇ ಇರ್ತಾನೆ. ಅವನ ಕೈಗೆ 3 ಫೆದರ್ ಕೊಟ್ರೆ ಈ ಮಿಷನ್ನು ಕಂಪ್ಲೀಟ್ ಗೈಸ್. ನೆಕ್ಸ್ಟ್ ಏನಂತ ನೋಡಬೇಕು. Here, as promised. Grazie, brother. You still haven't told me why you want these. I will. In time. ಓಹೋ, ಇವಾಗ ಎಲ್ಲ ಮುಗೀತು ಗೈಸ್. ಬ್ರದರ್ ಕೊಟ್ಟಾಗಿದೆ 3 ಫೆದರ್ಸ್ನ. ಇವಾಗ ಬಂದ್ಬಿಟ್ಟು ಈ ಡೋರ್ ಹತ್ರ ಹೋಗ್ಬೇಕು ಗೈಸ್. ಇಲ್ಲಿ ಸಹ ಏನೋ ಮಿಷನ್ ಇದೆ. ಇವಾಗ ಅದನ್ನ ಕ್ಲಿಯರ್ ಮಾಡಬೇಕು. Ezio, come in, son. ಓಕೆ, ಅವನ ಅಪ್ಪ ಒಳಗಡೆ ಇದ್ದಾರೆ. I need these packages delivered to associates of mine in the city. I also need you to retrieve a message for me from a pigeon coop not too far from here. Va bene. I'll get it done. Come back here when you're finished. There are some things we need to discuss. And please, my son, stay out of trouble. ಇವನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಇವನೇನಾದ್ರೂ ಪ್ರಾಬ್ಲಮ್ ಮಾಡ್ಕೊ ಬರ್ತಾನಂತ. ಅದಕ್ಕೆ ಹಂಗೆ ಹೇಳ್ತವ್ರೆ. ಓಕೆ, ನಾವಿವಾಗ 2 ಲೆಟರ್ನ ಡೆಲಿವರ್ ಮಾಡ್ಕೊಂಡು ಬರ್ಬೇಕು ಗೈಸ್. ಹಾಗೆ ಪಾರಿವಾಳದ ಗೂಡಿಂದ 1 ಲೆಟರ್ನ ವಾಪಸ್ ತೊಗೊಂಡು ಬರಬೇಕು. ಇದು ನಮ್ಮ ಕೆಲಸ. ಇವಾಗ ಅದನ್ನು ಫಿನಿಶ್ ಮಾಡ್ಬೇಕು ಗೈಸ್. ನಾವು ಮೇಲಿಂದನೇ ಹೋಗ್ಬೇಕು ಗೈಸ್. ಯಾಕಂದರೆ ಇವನು ಆಲ್ರೆಡಿ ತುಂಬ ಜನರ ಕಿರಿಕ್ ಮಾಡ್ಕೊಂಡವನು. ಯಾರು ನೋಡಿದ್ರು ಹೊಡೆಯೋಕ್ಕೆ ಬರ್ತಾರೆ. ಕೆಳಗಡೆ ಹೋಗೋ ಹಾಗೆ ಇಲ್ಲ. ಕೆಳಗಡೆ ಓಡಾಡೋದು ನೋಡಿದ್ರೆ ಹೊಡಿತಾರೆ. ಅದಕ್ಕೋಸ್ಕರ ಓಕೆ ಗೈಸ್, ಪಾರಿವಾಳದ ಗೂಡು ಹತ್ರ ಬಂದ್ವಿ. ಇವಾಗ ಲೆಟ್ರನ್ನ ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ, ಮಾತ್ರ ಹತ್ರ ಬಂದ್ವಿ. ಈ ಡೋರ್ ಓಪನ್ ಮಾಡಿ ನೋಡ್ಬೇಕು ಮೋಸ್ಟ್ಲಿ. ಓಹೋ, ಒಳಗಡೆ ಪಾರಿವಾಳ ಇದೆ. ಪಾರಿವಾಳದ ಹತ್ರ ಇರುತ್ತಾ ಲೆಟ್ರು? ಓಕೆ, ಪಾರಿವಾಳ ಕಾಲಲ್ಲಿದೆ ಗೈಸ್. ಸಿಕ್ತು ಲೆಟ್ರು. ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗೋಣ. ಅಲ್ಲಿ ಲೆಟ್ರನ್ನ ಡೆಲಿವರ್ ಮಾಡಬೇಕು. ಇನ್ನು 2 ಲೊಕೇಶನಲ್ಲೂ 2 ಲೆಟ್ರನ್ನ ಡೆಲಿವರ್ ಮಾಡ್ಬೇಕು ಗೈಸ್. ಬನ್ನಿ ಹೋಗೋಣ. ಏನಿದು ಹೊತ್ತಕ್ಕೆ ಆಗ್ತಾ ಇಲ್ಲ? ಓಕೆ, ಇವ್ನು ಈ ಗೋಡೆ ಎಲ್ಲ ಹತ್ತಲ್ವಾ? ಇವ್ನಿಗೆ ಮೋಸ್ಟ್ಲಿ ಈ ಲೆಜ್ಜಸ್ ಇರ್ಬೇಕು. ಆ ಗೋಡೆ ಮಾತ್ರ ಹತ್ತದು ಗೈಸ್ ಅವನು. ಓಕೆ, ಇಲ್ಲ ಹತ್ತ ನೋಡಿ. ಆ ಕಡೆ ಹತ್ತಲ್ಲ ಅವನು. ಹೋಗು ಗುರು, ಬೇಗ ಬೇಗ, ಟೈಮ್ ಇಲ್ಲ. ಅಪ್ಪ ಹೊಡಿತಾರೆ ಇಲ್ಲಾದ್ರೆ ಲೇಟ್ ಆದರೆ. ಅಯ್ಯೋ, ಫುಲ್ಲು ಡ್ಯಾಮೇಜ್ ಆಯ್ತು ಗುರು. ಸೆಕೆಂಡ್ ಲೊಕೇಶನ್ಗೂ ಬಂದ್ವಿ. ಇಲ್ಲಿ ಯಾರೋ ಇದ್ದಾನೆ ನೋಡಿ. ಇವನು ಕೊಡ್ಬೇಕು ಇವಾಗ. ಇನ್ನು ಯಾರು? I have a delivery from Giovanni Aladore? Yes. Were you followed? No. ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ, ಕೇಳ್ತಾ ಇದ್ದಾರೆ ನಮ್ಮ ಹತ್ರ. ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ? Your father that the ಡಾನ್ ನಾವಿಲ್ಲಿ, ಡಾನು. he should as well. Who's moving? What's going on here? Wait, come back. ನೀನು ಓಡ್ತಾ ಇದ್ದಾನೆ. ಏನೋ ಇದೆ ಗೈಸ್, ಏನೋ ಆಗಿದೆ ಮಾತ್ರ. ಇವಾಗ ಲಾಸ್ಟ್ 1 ಲೊಕೇಶನ್ ಬಾಕಿ ಇದೆ. ಅದನ್ನು ನೋಡ್ಕೊಂಡು ಬರೋಣ. ಅಲ್ಲಿ ಏನಾಗುತ್ತೆ ನೋಡೋಣ. ಇವನು ನೋಡಿದ್ರೆ ಓಡೋಗ್ತಾ ಇದ್ದಾನೆ. ಏನೋ ಆಗಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಓಡೋದಂತ ಗೊತ್ತಿಲ್ಲ. ನಿನ್ನೆ ಯಾರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರಾ ಅಂತ ಕೇಳ್ದ. ಆಮೇಲೆ ಅವನೇ ಓಡೋದ. ವಿಚಿತ್ರ ಜನಗಳು ಗುರು. ಓ, ಮುಗೀತು ಕತೆ. 1 HP.
Why can't he walk like everyone else? ಆದರೂ ಏನೇ ಹೇಳಿ ಗೈಸ್, ಗೇಮ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ ಸ್ಟೋರಿ ತುಂಬ ಇದೆ. ನಾವಿದು ಸೆಕೆಂಡ್ ಎಪಿಸೋಡು, ಸ್ಟೋರಿ ಇನ್ನೂ ತುಂಬ ಇದೆ ಮಾತ್ರ. ಆಲ್ಮೋಸ್ಟು ಹೋದ ಎಪಿಸೋಡಲ್ಲಿ ಅರ್ಧ ಗಂಟೆ ಗೇಮ್ ಮಾಡಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಗೇಮ್ ಮಾಡಿದ್ರೆ 1 ಗಂಟೆ ಗೇಮ್ ಆಗಿರೋದಷ್ಟೇ. ತುಂಬ ಲಾಂಗ್ ಇದೆ ಗೇಮು. ಸ್ಟೋರಿ ಚೆನ್ನಾಗಿದೆ ಮಾತ್ರ. ಅಂದರೆ ನಾನು ಆಡಿಲ್ಲ, ನಾನು ಕೇಳಿದ್ದೀನಿ ಬೇರೆಯವ್ರು ಹೇಳ್ತಾ ಇರೋದು. ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ, ಅದಕ್ಕೋಸ್ಕರ. ಓಕೆ, ಆಲ್ಮೋಸ್ಟ್ ಬಂದ್ವಿ ಲೊಕೇಶನ್ಗೆ. ಇಲ್ಲೇ ಕೆಳಗಡೆ ಎಲ್ಲೋ ಇದೆ ಲೊಕೇಶನ್ನು. ಓ, ಏನು ಜಂಪ್ ಊರು. ಓಕೆ, ಇಲ್ಲೇ ಇದೆ ನೋಡಿ ಲೊಕೇಶನ್. ಇಲ್ಲಿ ಲಾಸ್ಟ್ ಲೆಟರ್ನ ಡೆಲಿವರಿ ಕೊಡಬೇಕು ಅಷ್ಟೇ. Giovanni's kid? ಇವನು ಯಾರು? No, idiota. He just happens to look exactly like the man. Give it here. ಇವನು ಜವಾನಿ ಮಗ ಅಲ್ಲ, ಅವನ ಥರನೇ ಕಾಣಿಸ್ತಾ Don't ಇದ್ದಾನಂತ worry, ಹೇಳ್ತಾವ. boy. We're not contagious. ಓಕೆ, ಲೆಟ್ರ್ ಕೊಟ್ಟ. I'm not. ಮುಗೀತು ಗೈಸ್, ಅಷ್ಟೇ. ಈ ಮಿಷನ್ನು ಕಂಪ್ಲೀಟು. ನೆಕ್ಸ್ಟ್ ಇವಾಗ ವಾಪಸ್ ಮ್ಯಾಪಲ್ಲಿ ತೋರಿಸ್ತಾರೋ ಮಾರ್ಕಿಗೆ ಹೋಗಬೇಕು. ಅಲ್ಲಿ ಏನಿದೆ ಅಂತ ನೋಡಬೇಕು. ಇನ್ನೊಂದು ಮಿಷನ್ ಇರುತ್ತೆ ಪಕ್ಕ. ಈ ಮಿಷನ್ ಇಲ್ಲಿಗೆ ಎಂಡ್ ಆಯಿತು, ಏನಿರಲಿಲ್ಲ. ಓಕೆ, ನಮ್ಮ ಹತ್ರ ಒಂದು ಇದಿದೆಯಲ್ಲ ಗೈಸ್, ಲೆಟರು, ಪಾರಿವಾಳದ ಗೂಡಿಂದ ತೆಗೆದಿರೋದು. ಆ ಲೆಟರ್ನ ತೊಗೊಂಡೋಗಿ ನಮ್ಮ ಅಪ್ಪನಿಗೆ ಕೊಡ್ಬೇಕು ಇವಾಗ. ನಮ್ಮ ಅಪ್ಪ ಮೀನ್ಸ್ ಯಾರು ಗೊತ್ತಾಯ್ತಲ್ಲ, ಜವಾನಿ, ಅವ್ನು ಕೊಡ್ಬೇಕು ಗೈಸ್. ಓಕೆ, ಅವ್ನು ಕೊಟ್ಬಿಡೋಣ, ಏನಾಗುತ್ತೆ ನೋಡೋಣ. ಇನ್ನೇನು ಆಲ್ಮೋಸ್ಟ್ ಬಂದ್ವಿ. ಲೆಟ್ರ್ ಒಂದು ಕೊಟ್ಬಿಟ್ರೆ ನಮ್ದು ಈ ಮಿಷನ್ ಕಂಪ್ಲೀಟ್ ಗೈಸ್. ನೆಕ್ಸ್ಟು ಇನ್ನೊಂದು ಮಿಷನ್ ನೋಡ್ಬೋದು ಮುಂದೆ. ಅಯ್ಯೋ, ಬೀಳ್ತಾ ಇದ್ದೆ ಗುರು ಇವಾಗ. ಮೋಸ್ಟ್ಲಿ ಇದು ಆ್ಯನಿಮೇಷನ್ ಇರಬೇಕಲ್ವಾ, ನಾನು ಬೀಳ್ತಾ ಇರಲಿಲ್ಲ. ಓಕೆ, ಅಯ್ಯೋ 1 HP ಗುರು, ಫುಲ್ ಹೆಲ್ತ್ ಹೋಯ್ತು. ಏನಾದರೂ ಗ್ರ್ಯಾಬ್ ಮಾಡಬೇಕಿತ್ತು ನಾನು ಕೆಳಗೆ ಬೀಳುವಾಗ. ಓಕೆ, ಒಳಗಡೆ ಹೋಗೋಣ. ಏನು ಡೋರ್ ಓಪನ್ ಆಗ್ತಿಲ್ಲ. ಓಕೆ, Father? ಎಲ್ಲಿದ್ದಾರೆ ನಮ್ಮಪ್ಪ? ಕಾಣಿಸ್ತಾನೆ ಇಲ್ಲ. ಓಕೆ, ಇದು ಯಾರು ಗುರು? ತಲೆಗೆ ಹೊಡೆದವಳು ಅದನ್ನ ಇಟ್ಕೊಂಡು. I'm so sorry. What happened? ಓಕೆ, Where is everyone? They took your father and brothers to the Palazzo della Signoria to prison. ಅಯ್ಯೋ, And my mother? ಅವನ ಅಪ್ಪ ಮತ್ತೆ ಬ್ರದರ್ಸ್ನೆಲ್ಲ ಪ್ರಿಸನ್ಗೆ ಹಾಕಿದಾರಂತೆ. ಯಾಕೆ? ಓಕೆ, ಅವನಮ್ಮ ಮತ್ತು ತಂಗಿ ಇಲ್ಲೇ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗಿಲ್ಲ. Yes. ಯಾಕಿರ್ಬೋದು? Mother. She's in shock. When she resisted. It's not safe here. Is there some place you can take them? Yes, to my sisters. Good, do that. In the meantime, I'll ಓಹೋ, go see my ಇವನಮ್ಮ father. ಮತ್ತು ತಂಗಿನ, ಇವಳು ಯಾರೋ ಕೆಲಸದವಳು ಇರಬೇಕು ಇವ್ ಮನೆದು. ಅವಳು ಸಿಸ್ಟರ್ ಇರೋ ಜಾಗಕ್ಕೆ ಕಳಿಸ್ತಾ ಇದ್ದಾನೆ. ಓಕೆ ಗೈಸ್, ನಾವಿವಾಗ ಯಾವುದೋ ಬಿಲ್ಡಿಂಗ್ ಹೋಗಬೇಕು. ಆ ಬಿಲ್ಡಿಂಗ್ ಹೋಗ್ಬಿಟ್ಟು ಅಲ್ಲೇ ಇವನ ಅಪ್ಪನ ಪ್ರಿಸನಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದೆ ಅಂದರೆ, ಯಾಕೆ ಪ್ರಿಸನ್ಗೆ ಹಾಕಿದ್ದಾರೆ ಅಂತ ಕೇಳಬೇಕು. ಹಾಗೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ. ನಮ್ಮ ತಂದೆ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ.